ಈಗ ಪಾಪ ಕಾಂತಿ ಶೆಟ್ಟರ್ಗೆ ಬಿಜೆಪಿ ಪಕ್ಷಕ್ಕೆ ಏನಾಗ್ಬಿಟ್ಟಿದೆ ಪಾಪನೇ ನಿಮ್ ನೋಡಿದ್ರೆ ಪಾಪ ಅನ್ಸುತ್ತೆ. ಈಗ ಬೇರೆ ನೀವು ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿಲ್ಲ, ಮಾತಾಡ್ಬೇಡಿ. ನಾನು ಹೇಳ್ತೀನಿ ಬಿಡಿ. ಈಗ ಅದನ್ನೇ ಮಾತಾಡ್ತಿರೋದು. ಉತ್ತರ ಕೊಡ್ಲಿ. ಇಲ್ಲ ಸೂರ್ಯ ಮುಕುಂದ್ ಅವರೇ ನಿಕ್ ನೇಮ್ಸ್ ಟ್ಯಾಗ್ ಲೈನ್ ಬೇಡ, ಸಮಯ ವ್ಯರ್ಥ ಆಗುತ್ತೆ. ಅವ್ರು ಹೇಳ್ತಾ ಇರೋದು, ನಾನು ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಒಂದು ಈಗ ಅವ್ರು ಹೇಳ್ತಾರಲ್ಲ ಗುಪ್ತಚರ ಇಲಾಖೆ, ಯಾಕೆ ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಅನ್ನೋದಿಲ್ವಾ? ನರೇಂದ್ರ ಮೋದಿ ಅದೇನೋ ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾರೆ, ಇವನನ್ನ ಕರ್ಕೊಂಬರಕ್ಕಾಗಲ್ವಾ ಪ್ರಜ್ವಲ್ ರೇವಣ್ಣನ? ಸೊ ಇವತ್ತು ಇವ್ರು ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್ ಅವರ ದೇವರಾಜೇಗೌಡ ಸಂಭಾಷಣೆ, ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ದಾರೆ? ಏನಾದ್ರು ಎವಿಡೆನ್ಸ್ ಇದ್ರೆ ತಗೊಂಬರಪ್ಪ. ಒಪ್ಕೊಳ್ತಿದ್ದೀರಾ ಅವರೇ ಮಾತಾಡಿರೋದು ಅಂತ? ಏನ್ ನಾವೇನು ಡಿನೈ ಮಾಡ್ಲಿಲ್ವಲ್ಲ. ಡಿ ಕೆ ಶಿವಕುಮಾರ್ ಅವ್ರೇನ್ ಸ್ಟಾರ್ಟಿಂಗ್ ಇಂದಾನು ಹೇಳಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರ ಸಭ್ಯತೆ ಇದೆಯಲ್ಲ, ಅವ್ರು ಬಹುಶಃ ಸ್ಟಾರ್ಟಿಂಗು ಹೇಳ್ತಾರೆ ಉಪ್ಪು ತಿಂದವ್ ನೀರ್ ಕುಡಿಬೇಕು ಅಂತಾರೆ. ಅದಾದ್ಮೇಲೆ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಇವತ್ತು ಸಿಎಂ ಅವ್ರು ಹೇಳ್ತಾ ಇದಾರೆ ಅವ್ನ ಆಗ್ಲೇ ಅಪರಾಧಿ ಮಾಡ್ಬಿಟ್ಟಿದ್ದಾರೆ, ಆರೋಪಿ ಅಲ್ಲ ಅಂತ. ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ? ಒಂದಿನ ಅವನ್ನ ಆರೋಪಿ ಅಂತ ಹೇಳ್ತಾರೆ, ಒಂದಿನ ಪಕ್ಷದಿಂದ ಅಮಾನತ್ ಮಾಡಿದೀವಿ ಅಂತ ಹೇಳ್ತಾರೆ. ಇವತ್ತು ನೀವು ಇರಿ, ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಿ. ನಿಮಿಷ ಆಗಿದೆ, 8 ನಿಮಿಷ ನೋಡಿ. ಇನ್ನೂ ಒಂದು 40 ನಿಮಿಷ ಅಂತೂ ಮಿನಿಮಮ್ ನಿಮ್ ಗಂಟ್ಲು ತಾಳ್ಮೆ ಎರಡು ಇರಬೇಕು. ನಿಮ್ಗೆ ಒಂದು ಡಿಬೇಟ್ ಅಲ್ಲಿ ಕುತ್ಕೊಬೇಕು, ಮಾತಾಡೋದು ಸುಮ್ಮನೆ ನೋಡಿ. ಒಟ್ಟಾರೆ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ತಮ್ಮ ಕುಟುಂಬವನ್ನ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಅವರು ಭ್ರಮೆನಲ್ಲಿದ್ದಾರೆ. ಬಹುಶಃ ಅವರು ಸ್ಟಾರ್ಟಿಂಗ್ ಏನ್ ಹೇಳಿದ್ರಲ್ಲ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ, ಅಲ್ಲಿಗೆ ನಿಲ್ಸ್ಬಿಟ್ಟಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ದೇವೇಗೌಡ್ರನ್ನ ಯಾರು ಟಾರ್ಗೆಟ್ ಮಾಡಿದ್ರು? ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೊನ್ನೆ ಮಾತಾಡಿದಾಗ್ಲೂ ಕೂಡ ಮಾಧ್ಯಮಗಳಿಗೆ ಉತ್ತರ ಕೊಡ್ಬೇಕಾದ್ರೆ ದೇವೇಗೌಡರಿಗೆ ನೋವಾಗಿದೆ, ಆ ರೀತಿ ಆಗ್ಬಾರ್ದಾಗಿತ್ತು, ಇಂಥ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರಬಾರ್ದು ಅಂತ ಹೇಳಿದ್ದಾರೆ, ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಕುಮಾರಸ್ವಾಮಿ ಬಂದ್ಬಿಟ್ಟು ದಿನ ಅದನ್ನ ಪಬ್ಲಿಕ್ ಸೆಂಟಿಮೆಂಟ್ಸ್ ನ ತಿರುಗಿಸೋದಕ್ಕೆ ಏನೋ ಒಂದು ಕಥೆಗಳನ್ನ ಹೇಳೋದು, ಒಂದಿನ ಬಂದು ಆ ರೀತಿ ಹೇಳೋದು, ಇನ್ನೊಂದಿನ ಬಂದು ಈ ರೀತಿ ಹೇಳೋದು. ಅವರ ಒಂದು ಡಿಗ್ನಿಟಿ ಏನಿದೆ, ಅವ್ರ ಸ್ಥಾನಕ್ಕೆ ಮತ್ತೆ ಘನತೆಗೆ ಕುಂದು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾವನಾತ್ಮಕ ನುಡಿಗಳು ಇದು ಕೂಡ ದಿಕ್ಕು ತಪ್ಪಿಸೋಕೆ ಅಥವಾ ಜನರನ್ನ ಯಾಮಾರಿಸ್ಲಿಕ್ಕೆ ರಾಜಕೀಯವಾಗಿ ಬಳಸ್ಕೊಳ್ತಿರುವ ಅಸ್ತ್ರ ಅಂತ ಅನಿಸ್ತಿದ್ಯಾ? ಹರ್ಟ್ ಆಗಲ್ವಾ ಸರ್? ಯಾರದೇ ಕುಟುಂಬದ ಒಬ್ಬ ಸದಸ್ಯನ ವಿರುದ್ಧವಾಗಿ ಇಂಥ ಕೆಟ್ಟ ಆರೋಪ ಬಂದಾಗ ಕುಟುಂಬಸ್ಥರಿಗೆ ನೋವಾಗೋದಿಲ್ವಾ? ನೋಡಿ, ಅವ್ರ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ನಮಗೆ ಬೇಕಾಗಿದ್ದಲ್ಲ. ಯಾಕಂದ್ರೆ ಅವ್ರ ಕುಟುಂಬಕ್ಕೋಸ್ಕರ ರಾಜ್ಯ ಜನ ಏನು ಕಾಯ್ತಾ ಕೂತಿಲ್ಲ. ಇವತ್ತು ಕಾಯ್ತಾ ಕೂತಿರೋದೇನು ಅಂದರೆ ಸಂತ್ರಸ್ತರು ಏನಿದ್ದಾರೆ, ಏನು 200-300 ಜನ ಅಂತ ಹೇಳ್ತಿದಾರಲ್ಲ, ಅವ್ರಿಗೇನು ನ್ಯಾಯ ಸಿಗುತ್ತೆ ಅಂತೇಳಿ ಒಂದು. ಆಮೇಲೆ ಕುಮಾರಸ್ವಾಮಿ ಅವರು ಈಗೇನು ಒಂದು ತಿಂಗಳಿಂದ ಮಾತಾಡ್ತಿದ್ದಾರೆ, ಒಂದು 15 ದಿನದಿಂದ. ಈ ಯಾವಾಗಲೂ ಒಂದು ಮಾತಿದೆ, ದೋಣಿ ಮುಳುಗುವಾಗ ಆ ನಾವಿಕ ಜೋರಾಗಿ ಮುಟ್ಟೊಡಿತಾನೆ ಅಂತೇಳಿ. ಯಾಕೆ ಅಂದರೆ ಇದು ಈ ಕಾಂಗ್ರೆಸ್ ಜನತಾದಳ ಪಕ್ಷ ಏನಿದೆ, ಇದು ಈಗಾಗಲೇ ಮುಕ್ಕಾಲು ಮುಳುಗೋಗಿದೆ. ಈ 95 ಭಾಗ ಮುಳುಗೋಗಿದೆ. ಯಾಕಂದರೆ ನೀವು ಈಗಲೇ ನೋಡ್ತಾ ಇರ್ಬೋದು, ರಾಜ್ಯದಲ್ಲಿ ಕುಮಾರಸ್ವಾಮಿ ಬಿಟ್ಟು ಆ ಪಕ್ಷದಿಂದ ಯಾರೂ ಹೊರಗಡೆ ಬಂದು ಮಾತನಾಡದಲ್ಲೇ ಇರುವಂಥ ಸ್ಥಿತಿ, ಗಂಭೀರ ಸ್ಥಿತಿಗೆ ಅವರ ಮನೆಯ ಮಗನೇ ಒಬ್ಬ ತೊಗೊಂಡು ಬಂದು ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಇನ್ನೊಂದು, ದೇವೇಗೌಡರು ಅವ್ರಿಗೆ ಟಿಕೆಟ್ ಕೊಟ್ಟರು, ಇನ್ನೊಬ್ಬರು ಟಿಕೆಟ್ ಕೊಟ್ಟರು ಅಂತ ಏನು ಹೇಳ್ತಿದಾರಲ್ವ, ನಾವು ಯಾವಾಗಲೂ ಹೇಳೋದು ಇದನ್ನೇ. ನಿಮ್ಮ ಫ್ಯಾಮಿಲಿ ಒಳಗಡೆ ನೀವು ಟಿಕೆಟ್ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿ ನಿಮ್ಮ ಕುಟುಂಬನ ನೀವು ಬದುಕ್ಸಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾಕೆ ಒಂದಿನನಾದರೂ ಈ ಫ್ಯಾಮಿಲಿಯವರು ಯಾರ್ಯಾರು ಸಂತ್ರಸ್ತರು ಇದ್ದಾರಲ್ವ, ಅದರಲ್ಲಿ 200 ಜನ ಮನೆಗೆ ಹೋಗೋದು ಬೇಡ, 2 ಜನ ಮನೆಗೆ ಹೋಗ್ಬಿಟ್ಟು ಮಾಡಿದ ತಪ್ಪಾಗಿದೆ, ನಮ್ಮಿಂದ ನಿಮ್ಮ ಕುಟುಂಬಕ್ಕೆ ಇದಾಗಿದೆ, ಅವ್ರಿಗೆ ಬಹಿರಂಗ ಪ್ರೆಸ್ ಮೀಟ್ ನಲ್ಲಿ ಕ್ಷಮೆ ಕೇಳಿದ್ರು, ಸಾಕಾಗೋಲ್ಲ ಅಂತೀರಾ ಅದು?
ಮೇಡಮ್ ನೋಡಿ, ಇವ್ರು ಏನು ಬಹಿರಂಗ ಪ್ರೆಸ್ ಮೀಟ್ ಕ್ಷಮೆ ಕೇಳೋದಕ್ಕೂ ಆ 200 ಜನ ಏನೇನು ವಿಡಿಯೋಗಳು ಬಂದಿದೆ ಅವ್ರ ಮನೇಲಿ ನೋಡಿ. ಇವತ್ತು ಮೋದಿ ಅವರಿಗೆ ಮದುವೆ ಕಾರಣ ಆಗಿಲ್ಲ, ಕೊಡ್ತಾರೆ, ಐಡೆಂಟಿ ರಿವೀಲ್ ಆಗುತ್ತೆ, ನಾವು ಹೋಗ್ತಿದೀವಿ ಅಂತಂದ್ರೆ ನಮ್ ಹಿಂಬಾಲಿಸ್ಕೊಂಡ್ ಬರ್ತಾರೆ ಕೆಲವರು. ಗೊತ್ತಾಗುತ್ತೆ. ಲಾಸ್ಟ್ ಮಾತು, ಮೋದಿ ಅವರಿಗೆ ಮದುವೆ ಆಗಿಲ್ಲ, ಅವರಿಗೆ ಒಂದು ಮಹಿಳೆ ಅನ್ನೋದು ಇಲ್ಲ, ಮನೆಯಲ್ಲಿ ಎಣ್ಣೆ ಅನ್ನೋದು ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಮೋದಿ ಯಾಕೆ ಬಂದ್ರು? ದಯವಿಟ್ಟು ಮೋದಿ ಯಾಕೆ ಬಂದ್ರು? ಇದಕ್ಕೆ ತಪ್ಪಿಸಲ್ಲ. ಏನ್ ಬೇಕಾಗಿರೋದು ಪ್ರಜ್ವಲ್ ಬಗ್ಗೆ ಮಾತಾಡ್ತಿದ್ರೆ ವಿಷಯಾಂತರ ಮಾಡಬೇಡಿ. ಮೋದಿ ಅವರ ಬಗ್ಗೆ ಮಾತಾಡೋ ನೈತಿಕತೆ ನಿಮಗಿಲ್ಲ. ಈ ಪ್ರಜ್ವಲ್ ರೇವಣ್ಣ ಇಂಡಿಯಾಕ್ಕೆ ಬರಬೇಕು ಅಂದ್ರೆ ನಮ್ಮ ದೇಶದ ಆಂತರಿಕ ಶಕ್ತಿ ಏನಿದೆಯಲ್ಲ ಹೊರಗಡೆ, ರಾ ಅಂತ ಏನು ಏಜೆನ್ಸಿ ಇದೆಯಲ್ಲ, ಅದ್ರ ಫೇಲ್ಯೂರು, CBI ಫೇಲ್ಯೂರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಬ್ಬ ವ್ಯಕ್ತಿ ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ತಿದ್ದಾನೆ, ಅವನ ಮೇಲೆ ನೀವು ಬ್ಲೂ ಕಾರ್ನರ್ ನೋಟಿಸ್ ಹಾಕ್ತೀರಾ. ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು ಗೊತ್ತಾ ಮೇಡಮ್? ಏರ್ಪೋರ್ಟ್ ಅಲ್ಲಿ ನೀವು ಯಾವ ಟಿಕೆಟ್ ಬುಕ್ ಮಾಡ್ತೀರಾ, ಯಾವ ಟಿಕೆಟ್ ಕ್ಯಾನ್ಸಲ್ ಮಾಡ್ತೀರಾ, ಒಂದು ಮಾತು ಕೇಳಿ, ಯಾವ ಟಿಕೆಟ್ ಬುಕ್ ಮಾಡ್ತೀರಾ, ಯಾವ ಟಿಕೆಟ್ ಕ್ಯಾನ್ಸಲ್ ಮಾಡ್ತೀರಾ ಮೇಡಮ್? ಸೂರ್ಯ ಮುಕುಂದ್ ಅವರೇ, ನಿಮ್ಗೂ ಗೊತ್ತಿದೆ ಎಷ್ಟೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಪಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಜನಸಾಮಾನ್ಯರಿಗೆ ಪ್ರಶ್ನೆ ನಿಜವಾಗ್ಲೂ ಕೂಡ ತನಿಖೆ ಹಿಂಗೇನಾ ನಡೆಯೋದು, ಹಿಂಗೆ ಇನ್ನೆಂಗಾರ ನಡಿಬೇಕಾಗಿತ್ತ ಗೊತ್ತಿಲ್ಲ. ಎಷ್ಟು ಕಾಂಪ್ಲಿಕೇಟೆಡ್ ಸಾಧ್ಯನೋ ಅಷ್ಟು ಕಾಂಪ್ಲಿಕೇಟೆಡ್ ಆಗ್ತದೆ. ಬಂದೆ ರಾಜ್ಯದ ತುಂಬಾ ಪೆಂಡ್ರೈವ್ ಎಲ್ಲ ಹರಿಯ ಬಿಟ್ಟಿದ್ರಿ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹೌದು ಪ್ರಜ್ವಲ್ ಬರ್ಬೇಕು, ಪ್ರಜ್ವಲ್ ಮಾಡಿರೋದು ಕ್ಷಮಿಸಲಾರದ ಅಪರಾಧ ಮಾಡಿದ್ದಾರೆ, ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಬ್ಬರು ಹೇಳುದು ಪ್ರಜ್ವಲ್ ಬರ್ಬೇಕು, ಪ್ರಜ್ವಲ್ ಶಿಕ್ಷೆ ಆಗ್ಬೇಕು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಹೇಳುದು ಯಾವತ್ತಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವತ್ತು ಈ ಪೆಂಡ್ರೈವ್ ಅನ್ನು ಇಡೀ ರಾಜ್ಯ ತುಂಬಾ ಹರಿಯ ಬಿಟ್ಟಿದ್ರಲ್ಲ, ಅವ್ರನ್ನೇನ್ ಮಾಡಿದ್ರಿ? SIT ಗೆ ಒಂದು ಯಾವುದೇ ಒಂದು 2 ಸೆಕೆಂಡ್ ಮುಗಿಸ್ತೀನಿ. ಈಗ SIT ಗೆ ಒಂದು ವಿಚಾರನ ಒಂದು ಕೊಟ್ಟಾಗ ಅಲ್ಲಿ ಏನಾಗುತ್ತೆ, ಅದಕ್ಕೆ ಸಂಬಂಧಿಸಿದ ಎಲ್ಲಾ FIR ಗಳನ್ನು ವರ್ಗಾವಣೆ ಮಾಡಬೇಕು. ಇಲ್ಲಿ ಆಗ್ತಾ ಇದೆಯಾ? ಏಪ್ರಿಲ್ 23ಕ್ಕೆ ಮಾಡಿರುವಂತಹ FIR ಆಗಿದೆಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ JDS ಕಾರ್ಯಕರ್ತರು ಅಲ್ಲಿದ್ದ ಸ್ಥಳೀಯ ಇನ್ಚಾರ್ಜ್ಗಳು ಹೋಗಿ ಕೊಟ್ಟಿದ್ದ ಕಂಪ್ಲೇಂಟ್ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಯಾಕೆ ವಾಪಸ್ ಬಂದಿಲ್ಲ ಅಂದ್ರೆ, ಇವನು ಯಾವುದೋ ಒಂದು ದೇಶದಲ್ಲಿ ಕೂತ್ಕೊಂಡು ಈಗ ಏನಾಗ್ತಿದೆ ಅಂದರೆ, ಒಂದು ದೇಶದಲ್ಲಿ ಟಿಕೆಟ್ ಬುಕ್ ಮಾಡಿ ಟಿಕೆಟ್ ಕ್ಯಾನ್ಸಲ್ ಮಾಡಿ, ಈಗ ಜರ್ಮನಿಯಲ್ಲಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ನಮ್ಮ ಬ್ಲೂ ಕಾರ್ನರ್ ನೋಟಿಸಲ್ಲಿ ಏನಾಗುತ್ತೆ, ಎಲ್ಲಿ ಮಾಡಿದ್ರು ಎಲ್ಲಿ ಕ್ಯಾನ್ಸಲ್, ಅವನೇನು ಅಲ್ಲಿ ಇರಬೇಕಾಗಿಲ್ಲ. ಇವತ್ತು ಹೇಳ್ತಿದ್ದಲ್ಲ ಕುಮಾರಸ್ವಾಮಿ ಅವರು 48 ಗಂಟೆ ಒಳಗೆ ನಿನ್ನ ಕುಟುಂಬದ ಮೇಲೆ ಮರ್ಯಾದೆ ಇದ್ರೆ ಬಂದ್ಬಿಡು ಅಂತ. ಇವನು ಯಾವುದೋ ಥೈಲ್ಯಾಂಡಲ್ಲೋ ಬ್ಯಾಂಕಾಕಲ್ಲೋ ಮಜಾ ಮಾಡ್ಕೊಂಡು ಇನ್ನೂ ಕೂತ್ಕೊಂಡಿದ್ದಾನೆ. ಇವನನ್ನ ವಾಪಸ್ ಕರ್ಕೊಂಡ್ಬರಕ್ಕೆ ವಿಶೇಷ ಸೂಚನೆ ಅಂತ ಡಿಬೇಟಿಗೆ ಮುಂಚೆನೆ ಹಾಕ್ಬಿಟ್ಟಿರ್ತೀವಿ. ಇಲ್ಲಿ ಬಂದು ಮಾತನಾಡೋರು ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಅಂತ ಹೇಳಿ, ಅವ್ರು ಬಾಲಿಲಿ ಇದಾರೋ ಥೈಲ್ಯಾಂಡ್ ಅಲ್ಲಿ ಇರೋದು ನಿಮಗೆ ಇನ್ಫಾರ್ಮೇಶನ್ ಇರಬೇಕು ಸರ್, ನಮಗೆ ಗೊತ್ತಿಲ್ಲ. ದೇಶದವರು ಕಂಡುಹಿಡಬೇಕು, ಬಿಜೆಪಿ ಅವರು ಹೇಳ್ಬೇಕು ಇವತ್ತು ಎಲ್ಲಿದ್ದಾರೆ ಅಂತ. ನಾನು ಹೇಳ್ತಾ ಇದ್ದೀನಿ ಇವತ್ತು ಸಾರಾ ಮಹೇಶ್ ಅವರು ಯಡಳ್ಳಿ ಸರ್